ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಕೆಲಸ ಮಾಡುವವರಿಗೆ ಇದು ಒಂದು ಸುವರ್ಣ ಅವಕಾಶ. ಈ ಕಂಪ್ನಿ ಕರ್ನಾಟಕದ ಕಂಪ್ನಿಯಾಗಿದೆ, ಕ್ರೌನ್ ಕ್ಲಬ್ ನೇಷನ್. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಂಪ್ನಿಯಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ನಿಮ್ಮ ಐ ಡಿನ ಆ್ಯಕ್ಟಿವೇಟ್ ಮಾಡೋಕ್ಕೆ 666 ರೂಪಾಯಿಂದ ನೀವು ಇಲ್ಲಿ ಐ ಡಿನ ಆ್ಯಕ್ಟಿವೇಟ್ ಮಾಡಿಕೊಳ್ಳಬಹುದು. 666 ರೂಪಾಯಿಗೆ ನಿಮಗೆ ಇಲ್ಲಿ ಕಂಪ್ನಿ ಒಂದು ಪ್ರಾಡಕ್ಟನ್ನು ಕೊಡ್ತಾಯಿದೆ. ಕಂಪ್ನಿ ಇಂಡಿಯಾದ ಫಸ್ಟ್ ಆಟೋ ಪೂಲ್ ರೀಬರ್ ಸಿಸ್ಟಮ್ ಆಗಿದೆ. ಇದರಲ್ಲಿ ನಿಮಗೆ 5 ಥರದ ಕಂಪ್ನಿ ಇನ್ಕಮ್ನ ಕೊಡ್ತಾಯಿದೆ. ಮೊದಲನೇದು ಫ್ರಾಂಚೈಸಿ ಇನ್ಕಮ್, ಎರಡನೇದು ಸ್ಪಾನ್ಸರ್ ಇನ್ಕಮ್, ಮೂರನೇದು ಆಟೋ ಪೂಲ್ ಇನ್ಕಮ್, ನಾಲ್ಕನೇದು ರೀಪರ್ಚೇಸ್ ಇನ್ಕಮ್, ಐದನೇದು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಸ್ನೇಹಿತರೆ, ಸ್ಪಾನ್ಸರ್ ಇನ್ಕಮ್ ಅಂದರೆ ನೀವು ಡೈರೆಕ್ಟ್ ಯಾರನ್ನ ಸ್ಪಾನ್ಸರ್ ಮಾಡ್ತೀರಾ ಅವರಿಂದ 200 ರೂಪಾಯಿ ನಿಮಗೆ ಇನ್ಕಮ್ ಬರುತ್ತೆ. ನೀವು ಅನ್ಲಿಮಿಟೆಡ್ ಇಲ್ಲಿ ಸ್ಪಾನ್ಸರ್ನ ಮಾಡಿ ಅನ್ಲಿಮಿಟೆಡ್ ಇನ್ಕಮ್ನ ಮಾಡಿಕೊಳ್ಳಬಹುದು. ಆಟೋ ಪೂಲ್ ಸಿಸ್ಟಮ್ ಕಂಪ್ನಿ ಯಾವ ಥರ ಮಾಡಿದೆ ಅಂದರೆ, ನೀವು ಜಾಯ್ನ್ ಆಗಿ ಮತ್ತೊಬ್ಬ ಡೈರೆಕ್ಟ್ ವ್ಯಕ್ತಿನ ಇಲ್ಲಿ ಜಾಯ್ನ್ ಮಾಡಿದರೆ ಮಾತ್ರ ನಿಮ್ಮ ಐ ಡಿ ಆಟೋ ಪೂಲ್ಗೆ ಎಂಟರ್ ಆಗುತ್ತೆ. ನೀವು ಡೈರೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಐ ಡಿ ಆಟೋ ಪೂಲಿಗೆ ಎಂಟರ್ ಮಾಡಲ್ಲ. ಹಾಗಾಗಿ ನೀವು ಒಂದು ಐ ಡಿ ಆ್ಯಕ್ಟಿವ್ ಆದ ತಕ್ಷಣವೇ ಮತ್ತೊಂದು ಐ ಡಿ ಡೈರೆಕ್ಟ್ ಮಾಡಬೇಕು. ಆಟೋ ಪೂಲ್ ಸಿಸ್ಟಮ್ ಕಂಪ್ನಿ ಯಾವ ಥರ ಮಾಡಿದೆ ಅಂದರೆ 2, 4, 8, 16, 32, 64 ಪ್ರತಿ ವ್ಯಕ್ತಿಯಿಂದ ನಿಮಗೆ 50 ರೂಪಾಯಿ ಬರುತ್ತೆ. ಇಲ್ಲಿ ಫಸ್ಟ್ ಪೂಲ್ನಲ್ಲಿ 126 ಜನ ಬರ್ತಾರೆ. ಪ್ರತಿ ವ್ಯಕ್ತಿಯಿಂದ 50 ರೂಪಾಯಿ ಅಂದರೆ 6300 ರೂಪಾಯಿ ನಿಮಗೆ ಇಲ್ಲಿ ಇನ್ಕಮ್ ಆಗುತ್ತೆ. ಇದರಲ್ಲಿ 5 ಐ ಡಿ ರೀಬರ್ತಾಗಿ ಕನ್ವರ್ಟ್ ಆಗುತ್ತೆ. 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 40% ರೀಬರ್ತ್ ಐ ಡಿ ಆಗುತ್ತೆ. ಅದೇ ಥರ ನೀವು ಫಸ್ಟ್ ಪೂಲ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಮ ಐ ಡಿ ಸೆಕೆಂಡ್ ಪೂಲಿಗೆ ಇಲ್ಲಿ ಎಂಟರ್ ಕೊಡುತ್ತೆ. ಸೆಕೆಂಡ್ ಪೂಲಿಂದ ಪ್ರತಿ ವ್ಯಕ್ತಿಯಿಂದ 400 ರೂಪಾಯಿ ಬರುತ್ತೆ ನಿಮಗೆ. ಅದೇ ಥರ 126 ಜನದಿಂದ 400 ರೂಪಾಯಿ ಅಂದರೆ 50,400 ರೂಪಾಯಿ ನಿಮಗೆ ಇಲ್ಲಿ ಇನ್ಕಮ್ ಆಗುತ್ತೆ. ಇದರಲ್ಲಿ 10 ಐ ಡಿ ರೀಬರ್ತ್ ಆಗುತ್ತೆ. 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 20% ನಿಮ್ಮ ಐ ಡಿಗೆ ರೀಬರ್ತ್ ಆಗುತ್ತೆ. ಇದೇ ಥರ ಮೂರನೇ ಕ್ಲಬ್ಬಿಗೆ ನಾವು ಎಂಟ್ರ್ ಕೊಡ್ತೀವಿ. ಇಲ್ಲಿ ಪ್ರತಿ ವ್ಯಕ್ತಿಯಿಂದ 1,500 ರೂಪಾಯಿ ಬರುತ್ತೆ ನಿಮಗೆ. 126 ಜನರಿಂದ 1,89,000 ರೂಪಾಯಿ ನಿಮಗೆ ಇಲ್ಲಿ ಇನ್ಕಮ್ ಆಗುತ್ತೆ. ಇಲ್ಲಿ 50 ಐ ಡಿ ನಿಮಗೆ ರೀಬರ್ತ್ ಆಗುತ್ತೆ. 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 14% ರೀಬರ್ತ್ ಐ ಡಿಗೆ ಇದಾಗುತ್ತೆ. ಅದೇ ಥರ ಇಲ್ಲಿ ನೀವು 4ನೇ ಪೂಲಿಗೆ ಎಂಟ್ರ್ ಕೊಡ್ತೀರಾ. 4ನೇ ಪೂಲಲ್ಲಿ ಪ್ರತಿ ವ್ಯಕ್ತಿಯಿಂದ 5,500 ರೂಪಾಯಿ ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ 6,93,000 ರೂಪಾಯಿ ನಿಮಗೆ ಇನ್ಕಮ್ ಆಗುತ್ತೆ. ಇಲ್ಲಿ 200 ಐ ಡಿ ರೀಬರ್ತಾಗಿ ಜನ್ರೇಟ್ ಆಗುತ್ತೆ. 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 14.5% ರೀಬರ್ತ್ ಐ ಡಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನೀವು 5ನೇ ಪೂಲಿಗೆ ಇಲ್ಲಿ ಎಂಟ್ರ್ ಕೊಡ್ತೀರಾ. 5ನೇ ಪೂಲಿಗೆ ಪ್ರತಿ ವ್ಯಕ್ತಿಯಿಂದ ನಿಮಗೆ 15,000 ರೂಪಾಯಿ ಇಲ್ಲಿ ಇನ್ಕಮ್ ಆಗುತ್ತೆ. 18,90,000 ರೂಪಾಯಿ ನಿಮಗೆ ಇನ್ಕಮ್ ಆಗುತ್ತೆ. ಇಲ್ಲಿ 500 ಐ ಡಿ ರೀಬರ್ತಾಗಿ ನಿಮಗೆ ಸಪೋರ್ಟ್ ಆಗುತ್ತೆ. 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 14% ರೀಬರ್ತ್ ಐ ಡಿಗೆ ಯೂಸ್ ಆಗುತ್ತೆ. ಅದೇ ಥರ ನೀವು 6ನೇ ಪೂಲ್ನ ಇಲ್ಲಿ ಎಂಟ್ರ್ ಕೊಡ್ತೀರಾ. ಇಲ್ಲಿ 37,500 ರೂಪಾಯಿ ಪ್ರತಿ ವ್ಯಕ್ತಿಯಿಂದ ಬರುತ್ತೆ. ಇಲ್ಲಿ 47,25,000 ರೂಪಾಯಿ ನಿಮಗೆ ಇನ್ಕಮ್ ಆಗುತ್ತೆ. ಇಲ್ಲಿ 1000 ಐ ಡಿ ರೀಬರ್ತ್ ಆಗುತ್ತೆ. 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 11% ರೀಬರ್ತಿಗೆ ಯೂಸ್ ಆಗುತ್ತೆ. ಸ್ನೇಹಿತರೆ, 5 ಮತ್ತು 6 ಪೂಲ್ ಆದಮೇಲೆ ಇಲ್ಲಿ 7 ಮತ್ತು 8ನೇ ಪೂಲಿಗೆ ನೀವು ಎಂಟ್ರ್ ಕೊಡ್ತೀರಾ. 7ನೇ ಪೂಲಿಂದ 94,50,000 ರೂಪಾಯಿ ನೀವು ಇಲ್ಲಿ ಇನ್ಕಮ್ನ ಮಾಡ್ತೀರಾ. 3,000 ಐ ಡಿ ನಿಮ್ಮದು ರೀಬರ್ತ್ ಆಗುತ್ತೆ. ಆಮೇಲೆ 5% ಟಿ ಡಿ ಎಸ್, 5% ಅಡ್ಮಿನ್ ಚಾರ್ಜ್, 16% ರೀಬರ್ತ್ ಐ ಡಿಗೆ ಯೂಸ್ ಆಗುತ್ತೆ. ಲಾಸ್ಟ್ ಕ್ಲಬ್ ಬಂದುಬಿಟ್ಟು 8ನೇ ಕ್ಲಬ್. 8ನೇ ಕ್ಲಬ್ ಒಳಗಡೆ ನಿಮಗೆ 2,83,50,000 ರೂಪಾಯಿ ನೀವು ಇಲ್ಲಿ ಇನ್ಕಮ್ನ ಮಾಡ್ತೀರಾ.
ಇಲ್ಲಿ 5% ಟಿ ಡಿ ಎಸ್ ಕಟ್ಟಾಗುತ್ತೆ, 5% ಅಡ್ಮಿನ್ ಚಾರ್ಜ್ ಕಟ್ಟಾಗುತ್ತೆ. ಇಲ್ಲಿ ನೀವು ಟೋಟಲಿ 4,53,53,700 ರೂಪಾಯಿ ನೀವು ಇನ್ಕಮ್ ಮಾಡ್ತೀರಾ. ಟೋಟಲಿ ಟಿ ಡಿ ಎಸ್ ಅಡ್ಮಿನ್ ಚಾರ್ಜ್ ಎಲ್ಲ ಕಟ್ಟಾಗಿ ನಿಮ್ಮ ಅಕೌಂಟಿಗೆ 3,83,82,435 ರೂಪಾಯಿ ನಿಮಗೆ ಇಲ್ಲಿ ಇನ್ಕಮ್ನ ಆಗುತ್ತೆ. ಸ್ನೇಹಿತರೆ, ಈ ನೆಕ್ಸ್ಟ್ ನಿಮಗೆ ರೀಪರ್ಚೇಸ್ ಇನ್ಕಮ್ ಕೂಡ ಕಂಪ್ನಿಯಲ್ಲಿ ಬರ್ತಾಯಿದೆ. ನೀವು ಮಿನಿಮಮ್ ವಿಡ್ರಾ 200 ರೂಪಾಯಿ ಬರುತ್ತೆ. ಬ್ಯಾಂಕ್ ವರ್ಕಿಂಗ್ ಡೇಸಲ್ಲಿ ನಿಮ್ಮ ಅಕೌಂಟಿಗೆ ಈ ಹಣವನ್ನು ಜಮಾ ಆಗುತ್ತದೆ. ಸ್ನೇಹಿತರೆ, ನೀವು ಐ ಡಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಂತಲೇ ಇದು ಕಂಪ್ನಿಯ ಅಕೌಂಟ್ ನಂಬರ್ ಇರುತ್ತೆ. ಇಲ್ಲಿ ನೀವು ದುಡ್ಡನ್ನು ಹಾಕಿ ನಿಮ್ಮ ಐ ಡಿನ ಆ್ಯಕ್ಟಿವ್ ಮಾಡ್ಕೊಬೋದು. ಇಲ್ಲಾದರೆ ನಿಮ್ಮ ಅಪ್ಲೈನ್ ಹತ್ರ ನೀವು ಐ ಡಿನ ಆ್ಯಕ್ಟಿವ್ ಮಾಡ್ಕೊಬೋದು. ಥ್ಯಾಂಕ್ ಯು. ಈ ಪ್ಲಾನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಪ್ಲಾನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇನ್ಕಮ್ನ ಮಾಡಿ. ಥ್ಯಾಂಕ್ ಯು.